Two little squirrels. Once upon a time, in a lush green forest, lived two little squirrels named Squeaky and Nutsy. Squeaky was very quick and loved to gather acorns all by himself, hiding them in his own secret spot. Nutsy, on the other hand, enjoyed playing and often relied on finding leftover nuts. One chilly autumn day, the wind howled, and the first snowflakes began to fall. Squeaky had a large pile of acorns tucked away, enough for the whole winter. Nutsy, however, had very few. He shivered, looking sadly at the bare branches. Seeing his friend's plight, Squeaky felt a pang of guilt. He remembered how he had always rushed to collect acorns alone, never thinking about Nutsy. He scurried over to his stash and gathered a generous pile of the best acorns. He carried them over to Nutsy's little nest. Nutsy's eyes widened in surprise and then filled with warmth. "Squeaky," he said softly, "thank you. You are so kind." Squeaky smiled. "It's much better to have enough for two than too much for one," he replied. Throughout the long winter, the two squirrels shared the acorns, staying warm and well-fed. They played together in the snow and became the best of friends. Moral of the story: true happiness comes from sharing and helping others. Kindness and generosity create stronger bonds and bring warmth to everyone involved. ಥ್ಯಾಂಕ್ ಯು. ಒಂದಾನೊಂದು ಕಾಲದಲ್ಲಿ ಹಚ್ಚ ಹಸಿರಿನ ಕಾಡಿನಲ್ಲಿ ಸ್ಕ್ವೀಕಿ ಮತ್ತು ನಟ್ಸಿ ಎಂಬ ಎರಡು ಪುಟ್ಟ ಅಳಿಲುಗಳು ವಾಸಿಸುತ್ತಿದ್ದವು. ಸ್ಕ್ವೀಕಿ ತುಂಬಾ ಚುರುಕಾಗಿದ್ದನು ಮತ್ತು ಓಕ್ ಹಣ್ಣುಗಳನ್ನು ಒಂಟಿಯಾಗಿ ಸಂಗ್ರಹಿಸಲು ಇಷ್ಟಪಡುತ್ತಿದ್ದನು. ಅವುಗಳನ್ನು ತನ್ನ ಸ್ವಂತ ರಹಸ್ಯ ಸ್ಥಳದಲ್ಲಿ ಮರೆಮಾಡುತ್ತಿದ್ದನು. ಮತ್ತೊಂದೆಡೆ ನಟ್ಸಿ ಆಟವಾಡುವುದನ್ನು ಆನಂದಿಸುತ್ತಿದ್ದನು ಮತ್ತು ಉಳಿದ ಬೀಜಗಳನ್ನು ಹುಡುಕುವುದನ್ನು ಹೆಚ್ಚಾಗಿ ಅವಲಂಬಿಸುತ್ತಿದ್ದನು. ಒಂದು ಚಳಿಯ ಶರತ್ಕಾಲದ ದಿನ. ಗಾಳಿ ಕೂಗಿತು, ಮತ್ತು ಮೊದಲ ಸ್ನೋಫ್ಲೇಕ್ಗಳು ಬೀಳಲು ಪ್ರಾರಂಭಿಸಿದವು. ಸ್ಕ್ವೀಕಿಯಲ್ಲಿ ಇಡೀ ಚಳಿಗಾಲಕ್ಕೆ ಸಾಕಾಗುವಷ್ಟು ದೊಡ್ಡ ಓಕ್ ಹಣ್ಣುಗಳ ರಾಶಿ ಇತ್ತು. ಆದಾಗ್ಯೂ ನಟ್ಸಿಯಲ್ಲಿ ಬಹಳ ಕಡಿಮೆ ಇತ್ತು. ಅವನು ದುಃಖದಿಂದ ಬರಿಯ ಕೊಂಬೆಗಳನ್ನು ನೋಡುತ್ತಾ ನಡುಗಿದನು. ತನ್ನ ಸ್ನೇಹಿತನ ಅವಸ್ಥೆಯನ್ನು ನೋಡಿ, ಸ್ಕ್ವೀಕಿ ತಪ್ಪಿತಸ್ಥ ಭಾವನೆಯನ್ನು ಅನುಭವಿಸಿದನು. ನಟ್ಸಿಯ ಬಗ್ಗೆ ಎಂದಿಗೂ ಯೋಚಿಸದೆ, ಅವನು ಯಾವಾಗಲೂ ಒಂಟಿಯಾಗಿ ಓಕ್ ಹಣ್ಣುಗಳನ್ನು ಸಂಗ್ರಹಿಸಲು ಹೇಗೆ ಧಾವಿಸುತ್ತಿದ್ದನೆಂದು ಅವನಿಗೆ ನೆನಪಾಯಿತು. ಅವನು ತನ್ನ ಸಂಗ್ರಹಕ್ಕೆ ಓಡಿಹೋದನು ಮತ್ತು ಅತ್ಯುತ್ತಮವಾದ ಓಕ್ ಹಣ್ಣುಗಳ ಉದಾರ ರಾಶಿಯನ್ನು ಸಂಗ್ರಹಿಸಿದನು. ಅವನು ಅವುಗಳನ್ನು ನಟ್ಸಿಯ ಪುಟ್ಟ ಗೂಡಿಗೆ ಕೊಂಡೊಯ್ದನು. ನಟ್ಸಿಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು ಮತ್ತು ನಂತರ ಉಷ್ಣತೆಯಿಂದ ತುಂಬಿದವು. ಕೀರಲು ಧ್ವನಿಯಲ್ಲಿ ಅವನು ಮೃದುವಾಗಿ ಹೇಳಿದನು, "ಧನ್ಯವಾದಗಳು. ನೀವು ತುಂಬಾ ಕರುಣಾಮಯಿ." ಕೀರಲು ಧ್ವನಿಯಲ್ಲಿ ಮುಗುಳ್ನಕ್ಕನು, "ಒಬ್ಬರಿಗೆ ಹೆಚ್ಚು ತಿನ್ನುವುದಕ್ಕಿಂತ ಇಬ್ಬರಿಗೆ ಸಾಕಾಗುವುದು ತುಂಬಾ ಉತ್ತಮ" ಎಂದು ಅವನು ಉತ್ತರಿಸಿದನು. ದೀರ್ಘ ಚಳಿಗಾಲದ ಉದ್ದಕ್ಕೂ, ಎರಡು ಅಳಿಲುಗಳು ಅಕಾನ್ಗಳನ್ನು ಹಂಚಿಕೊಂಡವು, ಬೆಚ್ಚಗಿತ್ತು ಮತ್ತು ಚೆನ್ನಾಗಿ ತಿನ್ನುತ್ತಿದ್ದವು.
ಅವು ಹಿಮದಲ್ಲಿ ಒಟ್ಟಿಗೆ ಆಟವಾಡಿದವು ಮತ್ತು ಉತ್ತಮ ಸ್ನೇಹಿತರಾದವು. ಕಥೆಯ ನೀತಿ: ನಿಜವಾದ ಸಂತೋಷವು ಇತರರನ್ನು ಹಂಚಿಕೊಳ್ಳುವುದರಿಂದ ಮತ್ತು ಸಹಾಯ ಮಾಡುವುದರಿಂದ ಬರುತ್ತದೆ. ದಯೆ ಮತ್ತು ಔದಾರ್ಯವು ಬಲವಾದ ಬಂಧಗಳನ್ನು ಸೃಷ್ಟಿಸುತ್ತದೆ ಮತ್ತು ಒಳಗೊಂಡಿರುವ ಪ್ರತಿಯೊಬ್ಬರಿಗೂ ಉಷ್ಣತೆಯನ್ನು ತರುತ್ತದೆ. ಧನ್ಯವಾದಗಳು.